ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ. ನಾನು ಯಾವಾಗ ವೀಡಿಯೋ ಮಾಡಿದ್ದು ಅಂದರೆ ಅಂದರೆ ಸೋಮವಾರ ವೀಡಿಯೋ ಮಾಡಿದ್ದು. ಮತ್ತು ಮಂಗಳವಾರ ಬುಧವಾರ ಮತ್ತೆ ವೀಡಿಯೋ ಮಾಡಿಲ್ಲ. ಮತ್ತು ಹಿಂಗೆ ಯಾರಿಗೆ ಏನೋ ಆಗಿದೆ ಅನ್ನೋದು ಅಲ್ಲಿ ಹೋಗೋದು ನೋಡೋದು ಬರೋದು ಈ ಥರನೇ ಆಗಿದೆ. ಈ ತಿಂಗಳು ಫುಲ್ಲು ಊರಿಗೆ ಹೋಗೋದು, ಅಲ್ಲೊಂದಷ್ಟು ದಿನ ಇರೋದು, ಮತ್ತು ಅವ್ರಿಗೆ ಏನಾಯ್ತು ಅಲ್ಲೋಗಿ ನೋಡು, ಇಲ್ಲೊಂದು ಫಂಕ್ಷನು ಇಲ್ಲೊಂದು ಅಟೆಂಡ್ ಮಾಡು, ಮತ್ತು ಇವ್ರಿಗೆ ಏನಾಯ್ತು ಅಲ್ಲೋಗಿ ನೋಡು, ಬರೀ ಈ ಥರದ್ದೇ ಆಗೋಯ್ತು. ಈ ತಿಂಗಳು ಫುಲ್ಲು ಹಿಂಗೆ ಆಗೋಗಿದೆ. ಅದಕ್ಕೆ ಮೊನ್ನೆ ನಾನು ಮತ್ತೆ ಸೋಮವಾರ ಬಂದೆ, ಮತ್ತೆ ಮಂಗಳವಾರ ಬೆಳಿಗ್ಗೆ ಹೋದೆ. ಮಂಗಳವಾರ ಅಲ್ಲ, ನಾನು ಭಾನುವಾರ ವಾಪಸ್ ಬಂದಿದ್ದು ಮದುವೆ ಮುಗಿಸ್ಕೊಂಡು. ಮತ್ತೆ ಸೋಮವಾರ ಯಾರಿಗೆ ಏನೋ ಆಯಿತು ಅಂತ ಗೊತ್ತಾಯಿತು. ಮತ್ತೆ ಸೋಮವಾರ ಹೋದೆ, ಮತ್ತೆ ಮಂಗಳವಾರ ಮುಗಿಸ್ಕೊಂಡು ಮಂಗಳವಾರ ಬಂದೆ. ಮಂಗಳವಾರ ಸಂಜೆ ಬಂದಿದ್ದು. ಮತ್ತೆ ನೀನು ಯಾವುದೇ ವಿಡಿಯೋ ಮಾಡಿಲ್ಲ. ಇವತ್ತು ವೀಡಿಯೋ ಮಾಡೋಣ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿಯೆಲ್ಲ ಆಯಿತು. ತಿಂಡಿ ಬಂದು ಪುಳಿಯೋಗರೆ ಎಲ್ಲ ಮಾಡಿದೆ, ತಿಂದ್ಕೊಂಡು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಕೆಲಸ ಮಾಡೋದಕ್ಕೆ ತುಂಬ ಕೆಲಸಗಳು ಇದೆ, ಕ್ಲೀನಿಂಗ್ ಕೆಲಸಗಳು ಅಂತಲೇ ಹೇಳ್ಬೋದು. ಏಕೆಂದರೆ ಒಂದು ತಿಂಗಳಿಂದ ಮನೇಲಿ ಇಲ್ಲದೆ, ಅಂದರೆ ಹೋಗೋದು ಬರೋದು ಈ ಥರ ಎಲ್ಲ ಮಾಡುವಾಗ ಸ್ವಲ್ಪ ಅದಿದು ಕ್ಲೀನ್ ಮಾಡೋದು ಇದೆ. ಆದರೆ ಕ್ಲೀನ್ ಎಲ್ಲ ಏನೂ ಮಾಡಿಲ್ಲ. ಹಾಗೆ ಅಂದರೆ ಮೇಲೆಲ್ಲ ಏನು ಕ್ಲೀನ್ ಮಾಡಲ್ಲ, ಕೆಳಗಡೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಸದ್ಯಕ್ಕೆ ನೋಡೋಣ, ಈ ವಾರ ನೋಡೋಣ ಹೆಂಗನ್ಸುತ್ತೆ. ಈ ವಾರ ಮಾಡೋದು ಬೇಡ, ನೆಕ್ಸ್ಟ್ ಸೋಮವಾರದಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನಾಳೆಗೆ ಮಾಡಿದ್ರು ಮಾಡ್ತೀನಿ, ಏನೋ ಗೊತ್ತಿಲ್ಲ. ಆ ಥರ ಆಗಿದೆ. ಸ್ವಲ್ಪ ಈ ಟಿ ವಿ ಸ್ಟ್ಯಾಂಡು ಈ ಥರದ್ದೆಲ್ಲ ಸ್ವಲ್ಪ ಡಸ್ಟ್ ಥರ ಇರುತ್ತಲ್ಲ, ಅದಕ್ಕೆ ಆ ಥರದ್ದೆಲ್ಲ ಅಷ್ಟೇ ಕ್ಲೀನ್ ಮಾಡುವಂಥದ್ದು. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಇವತ್ತು ಸ್ವಲ್ಪ ಯಾಕೋ ಬಿಸಿಲು ಮೋಡ ಎರಡೂ ಉಂಟು. ಅದಕ್ಕೆ ನಾನು ದೋಸೆಗೆ ಅಕ್ಕಿನ ನೆನೆಸಿದ್ದೀನಿ. ಇವಾಗ ನಾನು ರುಬ್ಬಬೇಕು. ಇವಾಗಲೇ ರುಬ್ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಬೇಗ ಚೆನ್ನಾಗಿ ಹುಳಿ ಬರುತ್ತೆ. ನಾನು ಅವತ್ತು ಬಿಸಿಲಿದೆಯಲ್ಲ, ಇಷ್ಟು ಬೇಗ ಏನು ರುಬ್ಬೋದು ಬೇಡ, ಲೇಟಾಗಿ ರುಬ್ಬೋಣ ಅಂದ್ಬಿಟ್ಟು ಸಾಯಂಕಾಲ ರುಬ್ಬಿದ್ರೆ ಅವತ್ತು ಸರಿಯಾಗಿ ಹುಳಿನೇ ಬಂದಿರಲಿಲ್ಲ. ಅದಕ್ಕೆ ಇವತ್ತೇ ರುಬ್ಬಿಟ್ಟು, ಇವತ್ತೇ ಅಂದರೆ ಇವಾಗಲೇ ರುಬ್ಬಿಟ್ಟೋಣ, ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ರುಬ್ಬೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಓಕೆ, ಹಾಗೆ ನನ್ನ ಗುಮ್ಮು ಇಲ್ಲಿ ಮಲ್ಕೊಂಡಿದೆ. ಅದಂತೂ ಫುಲ್ಲು ಮೈಯೆಲ್ಲ ಗಾಯಗಳು, ಫುಲ್ಲು ಎಲ್ಲ ವಾಸಿ ಆಗಿದೆ. ಇನ್ನೊಂದು ಕಾಲ ಹತ್ರ ಮಾತ್ರ ಇದೆ, ಅದೊಂದು ವಾಸಿ ಆದರೆ ಫುಲ್ಲು ಅದು ಇನ್ನೇನು ಪ್ರಾಬ್ಲಮ್ ಇಲ್ಲ. ಮತ್ತು ಇನ್ನು ನಾವು ಎಲ್ಲೂ ಹೋಗಲ್ಲ. ಹೋದರೆ ಈಗ ಶನಿವಾರ ಹೋಗ್ತೀವಿ, ಭಾನುವಾರ ಬರ್ತೀವಿ ಅಷ್ಟೇ. ಹಂಗೆ ಅಂದ್ಕೊಂಡಿರ್ತೀನಿ. ಮತ್ತು ಅವತ್ತೇ ಏನೋ ಒಂದು ಆಗಿರುತ್ತೆ, ಸಾಯಂಕಾಲಕ್ಕೆ ಏನೋ ಒಂದು ವಿಷಯ ಗೊತ್ತಾಗುತ್ತೆ, ಮತ್ತೆ ನೆಕ್ಸ್ಟ್ ಡೇ ಹೋಗ್ಬೇಕು. ಈ ಥರನೇ ಆಗಿದೆ ನನಗೆ. ಇನ್ನೆಲ್ಲೂ ಹೋಗಲ್ಲ. ಇದನ್ನು ಇನ್ನು ಕಚ್ಚಕ್ಕೆಲ್ಲ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಹಾಗೆ ಇನ್ನು ಒಂದು ಹಾಫ್ ಆನ್ ಅವರು ಮಿಷಿನ್ ಬಟ್ಟೆನೂ ಕೂಡ ಒಗ್ದು ಹಾಕುತ್ತೆ, ಅದನ್ನು ತೊಗೊಂಡೋಗಿ ಒಣಗಾಕಬೇಕು. ಹಾಗೆ ಈಗೇನಾಗಿದೆ ಅಂದರೆ ಕರೆಂಟು ಯಾವಾಗಂದ್ರೆ ಅವಾಗ ಹೋಗ್ತಾ ಇರುತ್ತೆ, ಯಾವಾಗ ಬರುತ್ತೆ ಏನೂ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಒಂದೊಂದು ಸರಿ ಬೇಗನೆ ಹಾಕಿರ್ತೀನಿ ಬೆಳಿಗ್ಗೆನೆ. ಇವತ್ತು ಸ್ವಲ್ಪ ಮೋನ್ಮಮ್ಮ ಹೋದ್ಮೇಲೆ ಹಾಕಿರುವಂಥದ್ದು. ಅದಕ್ಕೆ ಇನ್ನೊಂದು ಹಾಫ್ ಆನ್ ಅವರ್ ಬೇಕು, ಒಂದು 12:15 ಆಗ್ಬೋದೇನೋ. ಇನ್ನು ಹಾಫ್ ಆನ್ ಅವರ್ ಜಾಸ್ತಿನೇ ತೊಗೊಳುತ್ತೆ. ಅಷ್ಟೊತ್ತಿಗೆ ಕರೆಂಟ್ ಇದ್ದರೆ ಓಕೆ. ಕರೆಂಟ್ ಏನಾದರೂ ಹೋಗ್ಬಿಟ್ರೆ ಇನ್ನು ಕರೆಂಟ್ ಬರೋ ತನಕ ನಾವು ವೆಯ್ಟ್ ಮಾಡಬೇಕು. ಅದಕ್ಕೋಸ್ಕರ ಇನ್ನೊಂದು ಹಾಫ್ ಆನ್ ಅವರಲ್ಲಿ ವಾಶ್ ಆಗುತ್ತೆ. ಆಮೇಲೆ ತೊಗೊಂಡೋಗ್ಬಿಟ್ಟು ಒಣಗಾಕಬೇಕು. ಓಕೆ, ಆಮೇಲೆ ನಾನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ, ಗೊತ್ತಿಲ್ಲ ವೀಡಿಯೋ ಹೇಗೆ ಹೋಗುತ್ತೆ ಅಂತೇಳಿ. ನೋಡಿ, ಸೊಳ್ಳೆಗಳೆಲ್ಲ ಕಚ್ಚಿರೋದು. ಮೊನ್ನೆ ಸೊಳ್ಳೆ ಬತ್ತಿನೇ ಹಚ್ಚಿರಲಿಲ್ಲ, ಅದರಿಂದ ಇದೆಲ್ಲ ಕಚ್ಚಿಲ್ಲ. ಓಕೆ ಫ್ರೆಂಡ್ಸ್, ಟೈಮ್ ಬಂದು ಇವಾಗ 1 ಗಂಟೆ 5 ನಿಮಿಷ ಆಗಿದೆ. ಕೆಲಸ ಎಲ್ಲ ಮುಗಿತು, ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಹಾಗೆ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಬಟ್ಟೆ ಎಲ್ಲ ಒಣಗಾಕಿ ಬರ್ತಾಯಿದ್ದೆ. ಬಟ್ಟೆ ಮಿಷಿನಲ್ಲೇ ಇದೆ, ಇವಾಗ ಎತ್ಕೊಂಡೋಗಿ ಒಣಗಾಕಬೇಕು. ಹಾಗೆ ಸುಂದರಿ ಇಲ್ಲಿ ಮಲ್ಕೊಂಡಿದ್ದಾಳೆ. ಇದು ಬೆಡ್ಶೀಟು ನಾನು ತೋರಿಸಿದ್ದೆ, ಚೆನ್ನಾಗಿದೆ. ಇದು ಬಂದು ಬ್ಲ್ಯಾಕ್ ಕಲರು, ಈ ಥರ ಇದೆ ನೋಡಿ, ಚೆನ್ನಾಗಿದೆ. ಓಕೆ, ಆದರೆ ಕ್ವೀನ್ ಸೈಜ್ಗೆ ಆಗೋ ಥರ ಇದೆ, ದೊಡ್ಡದಾಗೇ ಇದೆ. ಅಂದರೆ ಇದು ಸಿಂಗಲ್ ಬೆಡ್ಶೀಟು ನಾನು ತರಿಸಿರುವಂಥದ್ದು.
ಮತ್ತು ಇದ್ರದ್ದು ಥಿಕ್ನೆಸ್ ಅಂದರೆ ಏನು ಹೇಳಿದ್ರು ದಪ್ಪ ಅಂದರೆ ಬಟ್ಟೆ ಕ್ವಾಲಿಟಿನೂ ಅಷ್ಟೇ ಒಂದು ಸೈಡ್ ತೋರಿಸಿದ್ದೀನಿ ಅಂದರೆ ಚೆನ್ನಾಗಿದೆ, ಮಂದ ಇದೆ ಬಟ್ಟೆ, ತಿನ್ನಾಗಂತೂ ಇಲ್ಲ, ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಓಕೆ, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಫಸ್ಟ್ ಒಂದು ಹಾಕಿದ್ದೀನಿ, ಇನ್ನೂ 2 ಇದೆ. ಅದನ್ನು ಹಾಕಿದಾಗ ತೋರಿಸಿ ನೋಡೋಕ್ಕೆ ಚೆನ್ನಾಗಿದೆ, ಯಾಕೆಂದರೆ ಬ್ಲ್ಯಾಕ್ ಕಲರ್ ಸ್ವಲ್ಪ ನನಗೆ ಯಾವಾಗಲೂ ಇಷ್ಟ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ತುಂಬ ಇಷ್ಟ. ಆದರೆ ವೈಟ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಗಲೀಜಾಗುತ್ತೆ ಅಂತೇಳಿ ತೊಗೊಳ್ಳಲ್ಲ ಅಷ್ಟೇ. ಇದು ಫುಲ್ಲು ಬ್ಲ್ಯಾಕ್, ಇದೇನೋ ಅಷ್ಟು ಗಲೀಜಾಗಲ್ಲ. ಅಂದರೆ ಬೆಕ್ ಬಂದು ಮಲ್ಕೊಂಡ್ರು ಆ ಥರ ಏನೂ ಆಗಲ್ಲ, ಗಲೀಜು ಕಾಣಿಸಲ್ಲ. ಬೇಕಾದ್ರೆ ಒಂದು 15 ಡೇಸು ಯೂಸ್ ಮಾಡ್ಬೋದು. ನಾನು ಒಂದು 1 ವೀಕಿಗೆ ತೆಗಿತೀನಿ, ಅಂದರೆ ಸೋಮವಾರ ಚೇಂಜ್ ಮಾಡ್ತಾ ಇರ್ತೀನಲ್ವ, ತುಂಬ ದಿನ ಅಂದರೆ 15 ಡೇಸ್ಗೊಂದ್ಸರಿ ಬೆಡ್ಶೀಟೆಲ್ಲ ತೆಗೆದು ಅಂದರೆ ಚೇಂಜ್ ಮಾಡ್ತೀನಿ ಅನ್ನೋರಿಗೆ ಓಕೆ, ಅಷ್ಟೊಂದು ಕೊಳೆ ಎಲ್ಲ ಏನಕ್ಕೆ ಕಾಣಿಸಲ್ಲ, ನೀಟಾಗಿದೆ ನೋಡಿ. ನಾನಿವಾಗ ಸೋಮವಾರ ಹಾಕಿರೋದು, ಇವತ್ತು ಬಂದು ಗುರುವಾರ, ಚೆನ್ನಾಗಿರುತ್ತೆ. ಆದರೂ ನಮ್ಮ ಬೆಕ್ಕಳೆಲ್ಲ ಓಡಾಡ್ತಿರುತ್ತೆ, ಆದರೂ ಕೂಡ ಗಲೀಜೆಲ್ಲ ಆಗಿಲ್ಲ. ಒಂದು ಸರಿ ವಾಶ್ ಮಾಡಿದ್ಮೇಲೆ ನೋಡೋಣ ಏನಾದರೂ ಚೇಂಜಸ್ ಆಗುತ್ತಾ ಏನು ಅಂತ. ಏನಾದರೂ ಆ ಥರ ಚೇಂಜ್ ಆದರೆ ಅಂದರೆ ಬಣ್ಣ ಹೋಗೋದು ಅಥವಾ ಕ್ವಾಲಿಟಿ ಏನಾದರೂ ಚೇಂಜ್ ಆಗೋದು ಆ ಥರ ಎಲ್ಲ ಆದರೆ ತೋರಿಸ್ತೀನಿ. ಓಕೆ, ನಾನು ಇಲ್ಲಿ ಮಾವಿನಕಾಯಿ ಅಕ್ಕಿ ರುಬ್ಬಿದೆ, ನಾನು ಅದನ್ನ ಓರಿಸೇ ಇಲ್ಲ ನೋಡಿ, ಅದಕ್ಕೆ ಫುಲ್ ಎಲ್ಲ ಗಲೀಜು. ಇದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಮಾವಿನಕಾಯಿ, ಅದು ತಿನ್ನಬೇಕಿವಾಗ. ಕೋಲ್ಡ್ ಇತ್ತು ಅಂತೇಳಿ ಹೊರಗಡೆ ತೆಗೆದಿಟ್ಟಿದ್ದೀನಿ. ಹಾಗೆ ಅಕ್ಕಿನೂ ರುಬ್ಬಿಟ್ಟಿದ್ದೀನಿ. ನಾಳೆಗೆ ದೋಸೆ, ಚೆನ್ನಾಗಿ ಹುಳಿ ಬಂದರೆ ಇಡ್ಲಿ, ಹುಳಿ ಬಂದಿಲ್ಲ ಅಂದರೆ ದೋಸೆ. ಆದರೆ ನಾನು ರುಬ್ಬಿರೋದು ದೋಸೆಗೆ ಅಂತೇಳಿ. ನೋಡೋಣ ಯಾವ ಥರ ಆಗುತ್ತೆ. ಓಕೆ, ಇವಾಗ ನಾನು ರೈಸ್ ಮಾಡಬೇಕು, ಬಟ್ಟೆ ಒಣಗಾಕಿ ಬರ್ತೀನಿ, ಆಮೇಲೆ ರೈಸ್ ಎಲ್ಲ ಮಾಡ್ತೀನಿ. ಓಕೆ, ನೋಡಿ ನಮ್ಮ ಉಂಡೆ ನಾಮ ಇಲ್ಲಿ ಮಲ್ಕೊಂಡಿದ್ದೆ, ಕರ್ಗಿ ಮಕ್ಳ ಜೊತೆ ಇದ್ದಾಳೆ. ಓಕೆ, ಅಷ್ಟೇ ನನಗೂ. ನೋಡಿ ಇದೊಂಥರ ಹೆಂಗಾಗುತ್ತೆ, ಮೂಳೆನೇ ಏನು ಅಂತಲೇ ಗೊತ್ತಿಲ್ಲ. ನೋಡಿ ಒಣಗ್ಬಿಟ್ಟು ಇದು ಎಲ್ಲ ತಗೋ ಕೂದಲೆಲ್ಲ ಕಿತ್ಬಿಟ್ಟು. ಬಂಗಾರಿ ಗುಮ್ಮ ಗುಮ್ಮ ಬಂಗಾರಿ ಬಂಗಾರಿ Gamo, Gamo, really. Gama? Agame. Come. ಬಿಚ್ಚಾಕ್ಬಿಡು ಟಪಕ್ ಅಂತ. ನಿದ್ದೆ ನೋಡಿ, ನಿದ್ದೆ. ಹೋಗಿ ಈಚೆ ಹೋಗಿ ಮಲ್ಗೋ ಗಮೆ. ಇಲ್ಲಿ ಮಲ್ಕೊಳ್ಳಲ್ಲ, ಇದು ಕಂಚು ಥರ ತೊಡೆ ಮೇಲೆ ಬಂದು ಮಲ್ಗಲ್ಲ, ಅದು ಕೆಳಗಡೆನೆ ಮಲ್ಗೋದು, ಪಕ್ಕದಲ್ಲಿ ಬಂದು ಮಲ್ಕೊತ್ತೆ. ಅದೇ ತೀಟೆ ಬುದ್ಧಿ ಇದೆ, ಆದರೆ ತೊಡೆ ಮೇಲೆ ಮಲ್ಗಲ್ಲ. ಇಲ್ಲಿ ಬಾ, ಅಲ್ಲೆಲ್ಲ ಹೋಯ್ತಿದ್ಯಾ ಮಕ್ಕಳಿ, ನಿದ್ದೆ ಮಾಡು. ಅಷ್ಟೇ ಹೊಟ್ಟೆ
ಹೋಗು ಹೋದು. ಏಯ್ ಗುಮ್ಮಿ ಇಲ್ಲಿ ಬಾ ಬಾ ಬಾ. ವಾಯ್ತು ಅದು. ಸಂಜೆ ಕೌಶಿ ಬಂದಮೇಲೆ ಬೆಕ್ಕಿಗೆ ಸ್ವಲ್ಪ ಮೈಯಲ್ಲೆಲ್ಲ ಗಾಯ ಎಲ್ಲ ಆಗಿತ್ತಲ್ಲ, ಆ ಗಾಯ ಎಲ್ಲ ಹಾಗೆ ನೋಡ್ತಾ ಇದ್ದೆ. ಅಂದರೆ ಒಂದೊಂದು ಗಾಯಗಳು ವಾಸಿಯಾಗಿಲ್ಲ, ಒಂದು ಸ್ವಲ್ಪ ಇನ್ನೂ ಅದು ಪೇಯ್ನ್ ಎಲ್ಲ ಇದೆ. ಅಂದರೆ ಕಾಲು ಸ್ವಲ್ಪ ಇನ್ನೂ ಪೇಯ್ನ್ ಇದೆ, ಅದೆಲ್ಲ ಮುಟ್ಟಿ ಎಲ್ಲ ನೋಡ್ತಾ ಇದ್ದೆ. ಎಲ್ಲ ಫುಲ್ಲು ವಾಸಿಯಾಗಿದೆ, ಕಾಲು ಅಷ್ಟೇ ವಾಸಿಯಾಗಬೇಕಷ್ಟೆ. ಅದನ್ನೆಲ್ಲ ನೋಡಿಕೊಂಡು ಅಂದರೆ ಪಾಪ ಅನಿಸುತ್ತೆ ಒಂದೊಂದ್ಸರಿ, ಎಷ್ಟೊಂದು ಇಡೀ ಮೈಯೆಲ್ಲ ಗಾಯ, ಅದ್ರ ಕೈಯಲ್ಲಿ ಕಚ್ಚಿಸ್ಕೊಂಡು ಇಷ್ಟು ದಿನ ಬದುಕಿದೆಯಲ್ಲ ಅಂತ ಇನ್ನೊಂದು ಕಡೆ ಒಂದು ಖುಷಿಯಾಗುತ್ತೆ. ಹಾಗೆ ಕೌಶಿಗೆ ಹಾಲು ಮಾಡಿ ಕೊಟ್ಬಿಟ್ಟು ಹಾಗೆ ನಾನು ಬ್ಲ್ಯಾಕ್ ಟೀ ಮಾಡಿಕೊಂಡು ಕುಡ್ಕೊಂಡು ಹಾಗೆ ಸ್ವಲ್ಪ ಕೆಳಗಡೆ ಹೋಗಿ ಮೋಟ್ರ್ ಹಾಕ್ಬಿಟ್ಟು ಹಾಗೆ ಅಲ್ಲಿ ಬೆಕ್ಕುಗಳೆಲ್ಲ ಇತ್ತಲ್ಲ ಅದ್ರದ್ದು ಹಾಗೆ ವೀಡಿಯೋ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ವಾಕೆಲ್ಲ ಮುಗಿಸಿ, ಅಂದರೆ ನೀರು ಬೀಳೋ ತನಕ ಮೇಲಿಂದ ಟೆರೆಸ್ ಮೇಲೆ, ಅಂದರೆ ಟ್ಯಾಂಕ್ ತುಂಬಿ ಬೀಳೋ ತನಕ ಅಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡೋದು, ಆಮೇಲೆ ಮೇಲೆ ಬಂದು ವಾಕ್ ಮಾಡ್ತೀನಿ. ಹಾಗೆ ಮೊಳಕೆ ಕಾಳು ಕಟ್ಟಿದ್ದೆ. ನನಗೆ ಈ ರೀತಿ ಮೊಳಕೆ ಕಾಳೆಲ್ಲ ಕಟ್ಟಿಟ್ಕೊಂಡ್ರೆ ನನಗೆ ಯಾವಾಗ ಏನಾದರೂ ಅಡುಗೆ ಮಾಡಬೇಕು ಸಡನ್ನಾಗಿ, ಏನಾದರೂ ಒಂದು ತರಕಾರಿ ಇಲ್ಲ ಅಂದರೆ ಸಡನ್ನಾಗಿ ಇದು ತೊಗೊಂಡು ಉಪ್ಪು ಸಾಂಬಾರು ಮಾಡ್ಬೋದು, ಹುಳಿ ಮಾಡ್ಬೋದು, ಇಲ್ಲ ಮಸಾಲೆ ಹಾಕಿ ಸಾಂಬಾರು ಮಾಡ್ಬೋದು, ಆ ಥರ. ಅದಕ್ಕೆ ನಾನು ಯಾವಾಗಲೂ ಏನು ಮಾಡ್ತೀನಿ, ಇದನ್ನು ಯಾವಾಗಲೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಅಂದರೆ ಮೊಳಕೆ ಕಟ್ಟಿ ಇಟ್ಕೊಬಿಟ್ರೆ ನಮ್ಗೆ ಸಡನ್ನಾಗಿ ಏನಾದರೂ ಉಪ್ಸಾರು ಮಾಡ್ಬೋದು, ಮಸಾಲೆ ಸಾರಿ 3 ಥರ ಸಾಂಬಾರು ಮಾಡ್ಬೋದು. ಅದಕ್ಕೆ ಯಾವಾಗಲೂ ಈ ಥರ ಸ್ಟೋರ್ ಮಾಡಿ ಮೊಳಕೆ ಕಟ್ಟಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಇವತ್ತು ಉಪ್ಪು ಸಾಂಬಾರು ಮಾಡೋಣ ಅಂತ, ಫ್ರೆಶ್ ಆಗಿದೆಯಲ್ಲ ಕಾಳು, ಉಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಕಾಳನ್ನು ಸಂಜೆಗೆ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪನ ಎತ್ತಿಡ್ತಾಯಿದ್ದೀನಿ. ಹಾಗೆ ಫ್ರಿಜ್ಜಲ್ಲಿ ತೆಂಗಿನಕಾಯಿ ಎಲ್ಲ ಇದೆ. ಅಂದರೆ ತೆಂಗಿನಕಾಯಿ ಅಂದರೆ ಅದು ಕೊಬ್ಬರಿ ತೆಂಗಿನಕಾಯಿ ಅಂತ ಮೊನ್ಮಮ್ಮ ತಂದಿರ್ತಾರೆ, ಅದು ಡ್ರೈ ಎಲ್ಲ ಆಗೋಗ್ಬಿಟ್ಟು ನೀರೆಲ್ಲ ಅದನ್ನು ಹೊಡೆದಾಗ ಕೊಬ್ಬರಿ ಆಗೋಗಿರುತ್ತೆ. ಅದನ್ನು ನಾನು ಫ್ರಿಜ್ಜೆಲ್ಲ ಓಪನ್ ಮಾಡ್ತೀನಲ್ಲ ಅವಾಗ ಮುಂದೆನೇ ಇರುತ್ತೆ, ಆವಾಗ ತೊಗೊಂಡು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ತಿಂತಾ ಇರುವಂಥದ್ದು. ಹಾಗೆ ಇವಾಗ ಮೊನ್ಮಮ್ಮನ ಕೇಳಿದೆ, ಉಪ್ಪು ಸಾಂಬಾರು ಮಾಡು ಅಂದರು. ಆಮೇಲೆ ಅವ್ರಿಗೆ ಸ್ವಲ್ಪ ಉಪ್ಪು ಸಾಂಬಾರಿಗಿನ್ನ ಮಸಾಲೆ ಸಾಂಬಾರೇ ಇಷ್ಟ ಆಗೋದು. ಆಮೇಲೆ ಬೇಡ ಮಸಾಲೆ ಸಾಂಬಾರು ಮಾಡಿಬಿಡು ಅಂತಂದರು. ಮತ್ತು ಇವಾಗ ಪ್ಲ್ಯಾನ್ ಚೇಂಜು, ಉಪ್ಪು ಸಾಂಬಾರು ಬದಲು ಇವಾಗ ಆಲೂಗಡ್ಡೆ ಮತ್ತು ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ.
ಓಕೆ, ಹಾಗೆ ಊಟ ಎಲ್ಲ ಆಯಿತು. ಹಾಗೆ ಮಸಾಲೆ ಸಾಂಬಾರು ಒನ್ ಟೈಮಿಗೆ ಅಂತೇಳಿ ಮಾಡಿಬಿಟ್ಟಿದ್ದೀನಿ. ನಾನು ಅಂದ್ಕೊಂಡಿದ್ದು ನಾಳೆಗೂ ಸೇರಿಸಿ ಮಾಡೋಣ ಅಂತೇಳಿ, ಆದರೆ ಸ್ವಲ್ಪನೇ ಮಾಡಿಬಿಟ್ಟೆ. ರಾತ್ರಿಗೇ ಖಾಲಿ ಆಗೋಯ್ತು. ಇನ್ನೊಂದು ಸ್ವಲ್ಪ ಅಷ್ಟೇ ಉಳ್ಕೊಂಡಿದ್ದು, ಮತ್ತು ನಾಳೆಗೇನಾದರೂ ಮಾಡಬೇಕು ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.